ಅನ್ಕೊಂಡಿದ್ವಾ ನಮ್ಮ ಪ್ಲಾಟಿನಾನ ನಾವು ಹೊಡೆಯೋ ವಿಜಯಣ್ಣ ಹೋಯ್ತು ಹೋಯ್ತು ಫುಲ್ ಆನ್ ಫುಲ್ ಬಿಸಿಲು ನೋಡಿ ಹೇಗಿದೆ. ಬರ್ತಾವ್ರೆ ಮುಕ್ಲಾರೆ ಬಿಸಿಲು. ಈ ಬಿಸಿಲಲ್ಲಿ ಆರಾಮಾಗಿ ಬೀಚಿಗೆ ಬಿದ್ದರೆ ಸಕ್ಕತ್ತಾಗಿರ್ತದೆ ನೋಡಿ ಹೆಂಗಿದೆ. ಸಕ್ಕತ್ತಾಗಿದೆ ನೋಡಿ. ನಮ್ಮ ಸ್ಕ್ವಾಡ್ ಬರ್ತಾ ಇದೆ. ಸೊ ಊಟಕ್ಕೆ ಹೋಗ್ತಾ ಇದೀವಿ ಈಗ. A few moments later. ನೋಡಿಲ್ವಂತೆ ರೈಡರ್ಸ್ ನಮ್ಮ ಹೋಟ್ಲಿಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ಕೊಂತವ್ರು. ಏನೇನೋ ಫುಡ್ನ ತಗೊಂಡಿದ್ದೀವಿ, ಟೇಸ್ಟ್ ಎಲ್ಲ ಹೆಂಗಿದೆ ಅಂತ ಮಲಯಾಳಮಲ್ಲಿ ಹೇಳ್ಬೇಕೀಗ ನೀವು. ಓಕೆ, 30 ದಿನದಲ್ಲಿ ಮಲಯಾಳಂ ಸೊ ಎಲ್ಲ ವೀಡಿಯೋ ಮಾಡ್ಕೊಂತವ್ರೆ. ಬ್ಲಾಗ ಬ್ರೋ, ಚಾನಲ್ ನೇಮ್? ಹಾಂ, ಓಕೆ ಹಾಂ. ಈ ಚಾನಲ್ನ ಈ ಹೋಟೆಲ್ ಚಾನಲ್ ಅಂತ ಅದರಲ್ಲಿ ಎಲ್ಲ ವ್ಲಾಗ್ ಮಾಡಿ ಹಾಕ್ತಾ ಇದ್ದಾರೆ. ಸಂಶೋಧನೆ ಮಾಡ್ತಾ ಇದ್ದಾರೆ ಅಭಿ ಅವರು. ಬ್ರೋ ಅಭಿ ಅಣ್ಣ ಹೊಟ್ಟೆಗಿಟ್ಟ ಬಂತಂದ್ರ ಮೈಕಲ್ ಅವರೇ, ಯಾವುದೋ ರೈಡರ್ ಬೀಚ್ ಅಂತೆ, ಸಾಕಾಗಿದೆ. ಮತ್ತು ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಫುಲ್ ಜಾಲಿ. ಸನ್ಸೆಟ್ ನೋಡೋಗುರು, ಸಾಕಾಗಿದೆ. ನಕ್ಕನ್ ಫುಲ್ ಕ್ವಾಟ್ಲೆ ಅಂತೀರಾ? ಮಸ್ತಾಗಿದೆ ಮಾತ್ರ. ನನ್ನ ಗಾಡಿ ಫುಲ್ ಊಸ್ತು. ಮಾತ್ರ ಬೈಕರ್ಸ್ಗೆ ಮಾತ್ರ ಅದ್ಭುತ ಇದು. ಫುಲ್ ಖುಷಿ ಆಗೋಯ್ತಾರ ಇಲ್ಲಿಗೆ ಬಂದ್ಬಿಟ್ರೆ. ಸೊ ಅದಕ್ಕೆ ರೈಡರ್ ಬೀಚು ಬೈಕರ್ಸ್ ಬೀಚು ಏನೋ ಐತಾ ಇದೆ ಹೆಸರು. ನಮ್ಮ ಇವ್ರು ಕರ್ಕೊಂಡು ಬಂದಿದ್ದು. ಬನ್ನಿ ಅವ್ರನ್ನೇ ಕೇಳೋಣ ಹೋಗಿ. ಸೂರಜ್ ಬ್ರೋ ಈ ಬೀಚ್ ನೇಮ್ ಹೇಳಿ ಇನ್ನೊಂದ್ಸಲ. ಸೊ ಡ್ರೈವ್ ಬೀಚ್ ಅಂತ ರೈಡರ್ಸ್ಗೆ ಹೇಳಿ ಮಾಡಿಸಿದ ಬೀಚ್ ಗುರುವೆ. ಸಾಕಾಗಿದೆ ನೋಡಿ. ಬೈಕರ್ಸ್ ಎಲ್ಲ ಬೈಕೆಲ್ಲ ಅಲೋ ಇದೆ. ಸೊ ಇದಕ್ಕೆ 20 ರೂಪೀಸ್ ಏನೋ ತಗೋತಾರೆ ಬೈಕ್ ಬಂದರೆ. ನಕ್ಕೊಂದು ನೀರೊಳಗೆ ಹೊಡೆಸ್ತಾ ಇದ್ದೀನಿ ಗುರು.
ಸೊ ನಮ್ದು ಅಷ್ಟು ಪಿಕಪ್ ಇರಲ್ವಲ್ಲ, ಹಾಗಾಗಿ ಒಂದು ರೌಂಡ್ ಹೊಡ್ಕೊಬರೋಣ. ಹಿಂಗೆಲ್ಲ ಅನ್ಕೊಂಡಿದ್ವಾ ನಮ್ಮ ಪ್ಲಾಟಿನಾನ ನಾವು ವಾಟರ್ ಕ್ರಾಸಿಂಗು ವಾಟ್ರಲ್ಲೆಲ್ಲ ಓಡಿಸ್ತೀವಿ ಅಂತ. ಮಾಡ್ಬೇಕಂಡ್ರಿ, ಎಲ್ಲನೂ ಮಾಡಬೇಕು ಜೀವನದಲ್ಲಿ. ಬೇರೆ ಶಂಟ ಏನು ಇಲ್ಲ ಅಂತಾರಲ್ಲ ಹಂಗೆ ಎಲ್ಲ ನೋಡಿ, ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದು ಎಂಜಾಯ್ ಮಾಡ್ತಾವ್ರೆ. ಒಂಥರ ಖುಷಿ ಕಣ್ರಿ ಇದು, ಒಂಥರ ಖುಷಿ ಅಂದ್ಕೊಳ್ಳಿ. ಅದು ನಮ್ಮಂಥ ಹುಡುಗರು, ನಮ್ಮಂಥ ರೈಡರ್ಸ್ಗೆ ಬೈಕ್ನ ನೀರಿಗೆ ತರೋದು, ಇದರಲ್ಲಿರೋ ಕಿಕ್ ಬೇರೆ ಸಾಕಾಗಿದೆ. ಏನು ನಾವಿರೋ ರೆಸ್ಟೋರೆಂಟಿಂದ 20 ಕಿಲೋಮೀಟರ್ಸ್ ಏನೋ ಇರಬೇಕು. ಫುಲ್ ನೀರು. ಅಂತೂ ಪ್ಲಾಟಿನ ಅಕ್ಕನ್ ಸನ್ಸೆಟ್ ನೋಡಿ, ಬ್ಯೂಟಿಫುಲ್ ಬ್ರೋ, ಬೇರೆ ಲೆವೆಲು. ಫಸ್ಟ್ ಡೆಸ್ಟಿನೇಷನ್ಗೆ ಅಂದರೆ ನಾವು ಬಂದಿದ್ದು ಕಣ್ಣೂರಲ್ಲಿ ಫಸ್ಟ್ ಡೆಸ್ಟಿನೇಷನು ಇದೆ. ಹಾಂ ಹಾಂ ಓಕೆ. ಹೆಂಗಿದೆ ಬೀಚ್? ಹೆಂಗೈತೆ ಹೇಳಿ, ಬೀಚ್ ಹೆಂಗೈತೆ ಹೇಳಿ. ಹಾಂ, ಬೀಚ್ ಹೆಂಗೈತೆ ಹೇಳಿ. ಸಾಕತ್ತಾಗಿದೆ, ಮಸ್ತಾಗಿದೆ. ನೋಡಿ ನಮ್ಮ ಮೈಕಲ್ ಅವರು ಇದ್ದಾರೆ. ಸೊ ಇಲ್ಲೊಬ್ರು ಲೇಡಿ ರೈಡರ್ ಇದ್ದಾರೆ, ಇನ್ನೊಬ್ರು ನೋಡಿ ಎಲ್ಲ ಬಂದರು. ಸ್ಕ್ವಾಡ್ ಎಲ್ಲ ಕಂಪ್ಲೀಟ್ ಆಯ್ತು ಅಲ್ಲಿಗೆ. ಸೊ ಇವರು ಬಂದರು. ಸೊ ಇಲ್ಲಿ ಬೆನಾಲಿ TRK ನಮ್ಮ ರೋಹಿತ್ ಅವರು ಓಡಿಸ್ತಾ ಇದ್ದಾರೆ. ಒಂದು BMW ಇದೆ. ಇಲ್ಲಿ ನಮ್ಮ ಅಕ್ಕಿಯಾಬಾಳ್ ವಿನಯ್ ಅವರು ಇಲ್ಲಿದ್ದಾರೆ. ಸೊ ಅಲ್ಲಿ ನೋಡಿ ಎಕ್ಸ್ಪಲ್ಸು ನಾರ್ಮಲ್ನ ರ್ಯಾಲಿ ಅಂದರೆ ಪ್ರೋ ಥರ ಮಾಡಿಕೊಂಡು ನ್ಯೂರಿಫಾರ್ಮಿ ಎಕ್ಸಾಸ್ಟ್ ಕೂಡ ಹಾಕಿದೆ ಅದಕ್ಕೆ. ಅದು ನಮ್ಮ HRZ ಪಿಟ್ ಶಾಪಲ್ಲೇ ತೊಗೊಂಡಿದ್ದು ನ್ಯೂರಿಫಾರ್ಮಿ. ಬೇರೆ ಲೆವೆಲ್, ಫುಲ್ ಎಂಜಾಯ್ ಮಾಡ್ತಾವ್ರೆ ಮಾತ್ರ. ಸಾಕಾಗಿದೆ. ಬನ್ನಿ, ಎಷ್ಟು ಸಲ ಹೋದ್ರು ಬನ್ನಿ ಬೈಕತ್ತೆ. ಚೈನ್ ಸ್ಪ್ರೇ ಮಾಡಬೇಕು ಅಂದ್ಕೊಳ್ಳಿ. ಚೈನ್ ಸ್ಪ್ರೇ, ಚೈನ್ ಒಳಗೆಲ್ಲ ನೀರೋಯ್ತು, ಚಡ್ಡಿ ಒಳಗೆಲ್ಲ ನೀರೋಯ್ತು. ಓ ಕಚ್ಕೋತಾ ಇಲ್ಲ, ಬಟ್ ಅಣ್ಣ ಉಪ್ಪು ನೀರು ರಸ್ಟ್ ಹಿಡಿತಾನೆ. ಏನಾಗಲ್ಲ ಕಣ, ನಮ್ಮ ಜೀವನೇ ಹೋಯ್ತಾ ಇದೆ ಲೌಡದ ಗಾಡಿ. ಏನೋ ಎಂಜಾಯ್ ಮಾಡೋ ಒಂದು ಲೈಫಲ್ಲಿ ಒಂದ್ಸತಿ ಎಲ್ಲ ಬೇರೆ ಲೆವೆಲ್ ಇದೆ ನೋಡಿ. ನಾವು ಯಾವ ಬೈಕು ಯಾವ್ದು ತಗೊಂಡು ಎಂಜಾಯ್ಮೆಂಟ್ ಮಾಡ್ತೀನಿ ಅಂತ ಅನ್ಕೊಳ್ಳೋದಲ್ಲ. ಸೊ ಯಾವ ಬೈಕ್ ಆದ್ರೇನು ಗುರು, ಜೀವನದಲ್ಲಿ ಇವತ್ತು ಇರ್ತೀವೋ ನಾಳೆ ಹೋಯ್ತೀವೋ, ಇರೋಷ್ಟು ದಿನ ಎಂಜಾಯ್ ಮಾಡಬೇಕು. ಇದು ನಾನು ಎಷ್ಟು ಸಲ ಹೇಳಿದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ. ಏನಕ್ಕೆ ಅಂದರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವ್ನ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟ ಬಿದ್ದು ಸಾಯ್ತಾ ಇರ್ತಾನೆ ಜೀವನ ಎಲ್ಲ. ಬಟ್ ಲೈಫಲ್ಲಿ ಒಂದು ಸಲ ಈ ಥರ ಬಂದು ಎಂಜಾಯ್ ಮಾಡೋದಿರುತ್ತಲ್ಲ, ಬೇರೆ ಲೆವೆಲ್ ಫೀಲ್ ಅದು. ನೋಡಿ ನಮ್ಮ ಬಾಯ್ಸ್ ಎಲ್ಲ ಫುಲ್ ಎಂಜಾಯ್. ಎಂಜಾಯ್ ಎಂಜಾಯ್. ಎಳದಾಡ್ತಾ ಇತ್ತು ಇವಾಗಂತೂ ಫೋರ್ಸ್ ಬಂದ್ರೆ ನೀರು. ಅಂದರೆ ನೀರು ಜಾಸ್ತಿ ಆಯಿತು, ಅಲೆ ಜಾಸ್ತಿ ಆಯಿತು ಗೊತ್ತಿಲ್ಲ. ಇಲ್ಲಿ ಬಂದು ತಿರ್ಗಾ ಹಿಂಗೆ ಹೋಗುತ್ತಲ್ಲ ಆ ಟೈಮಲ್ಲಂತೂ ಚಡ್ಡಿ ಪಡ್ಡಿ ಎಲ್ಲ ಒದ್ದೆ. ಹೇಗಿದೆ ಮಸ್ತಲ್ಲ?
ಸನ್ಸೆಟ್ಟು, ಅದ್ರ ಜೊತೆಗೆ ನಾವು ಇಷ್ಟಪಡ್ತಾರೋ ಬೈಕು, ಅದ್ರ ಜೊತೆಗೆ ನಾವು ಇಷ್ಟಪಡ್ತಾರೋ ಹುಡುಗಿ ನಮ್ಮ ಜೊತೆಲಿ ಇದ್ಬಿಟ್ರೆ ಅಂತೂ ಲೈಫಲ್ಲಿಗೆ ಒಂದು ಲೆವೆಲ್ಗೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಸೂಪರ್, ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸಖತ್ತಾಗಿದೆ ಸ್ಯಾಮ್ ಬ್ರೋ. ಲೈಫಲ್ಲಿ ನಾವು ಇಷ್ಟಪಡ್ತಾರೋ ಬೈಕು, ನಾವು ಇಷ್ಟಪಡ್ತಾರೋ ಹುಡುಗಿ ಜೊತೆ ಇದ್ಬಿಟ್ಟು ಈ ಥರ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ರೆ ಏನು ಅನ್ಸುತ್ತೆ? ಸ್ವರ್ಗ ಅಲ್ವಾ? ಇನ್ನೇನು ಬೇಡ, ಸಾಕಾದಾಗ ಎಂಜಾಯ್. ಯಾವ ಬೈಕ್ ಅನ್ನೋದು ಮುಖ್ಯ ಅಲ್ಲ, ಏನು ಅನ್ನೋದು ಮುಖ್ಯ ಅಲ್ಲ. ಲೈಫಲ್ಲಿ ಇವತ್ತು ಇರ್ತೀವ, ನಾಳೆ ಹೋಯ್ತೀವ. ಸೂರ್ಯ ನೋಡಿ ಬ್ರೋ, ಸಾಕಾಗಿದೆ ನೋಡಿ ಸನ್ಸೆಟ್. ಬ್ರೋ ಕೂತ್ಕೊಂಡ್ಬಿಡ್ತ ಬ್ರೋ. ನೋಡಿ ಇಲ್ಲಿಂದ ವ್ಯೂ, ಬೆಸ್ಟ್ ವ್ಯೂ ನೋಡಿ. ಹೇಗಿದೆ ಪ್ಲಾಟಿನಾ ಬೈಕು. ಬೇಡ ಬೇಡ ಬೇಡ. ಹಾಂ ಬ್ರೋ, ನೀರು ಜಾಸ್ತಿ ಐತೆ ಬರ್ತಾ ಬರ್ತಾ. ನಮ್ದು ಸೈಲೆನ್ಸ್. ನಡೀರಿ, ಹೋಗಿ ಹೋಗಿ ಮತ್ತೆ ಇಲ್ಲ. ಗೌತಣ ಸೆಕ್ಸಿ ವಿಜಯಣ್ಣ ವಿಜಯಣ್ಣ ಕಂಟೆಂಟ್ ಕೊಡ್ತೀನಿ ಬಾಯ್ಲಿ. ತಳ್ಬಿಡೋದು ನೀರೊಳಗೆ. ಆಯ್ತು ನಡೀರಿ, ಆಯ್ತು ನೀವು ಹೋಗಿ, ನಾನು ಬರ್ತೀನಿ. ಆಯ್ತು ನೀವು ಹೋಗಿ. ಹಾಂ ಏನೋ ಪಾಡ್ ಮಾಡ್ತಾರೆ ಒಟ್ಟಿನಲ್ಲಿ ಇವ್ರು ಕರ್ಕೊಂಡೋಗಿ. ಸನ್ಸೆಟ್ ನೋಡ್ರಿ, ಸಾಕಾಗಿದೆ.
ಸೆಕ್ಸಿ ಬ್ರೋ, ಬೇರೆ ಲೆವೆಲ್. ಹೆಂಗೆ ಕಂಟೆಂಟ್ ಕೊಡ್ತೀನಿ ಅಂದ್ಬಿಟ್ಟು ಹಿಂಗೆ ಬ್ರೋ ಬ್ರೋ ಒಂದು ನಿಮಿಷ ಕೇಳಿಲ್ಲ. ಜೀವನ ಅನ್ನೋದು ಹಿಂಗೆ ಸಾಗೋದಿಲ್ಲ, ನಡ್ಕೊಂಡು ಹೋಯ್ತಾ ಇರ್ಬೇಕು. ನಾವ್ ಯಾವಾಗ ಸಾಯ್ತೀವಿ ಅವಾಗ್ಲೇ ಅಂತ್ಯ. ಏನಂತೀರಾ? ಕವನ. ಕಣ್ಣೂರಲ್ಲಿ ಕಣ್ಣೂರು ಕಾಕ್ಟೈಲ್ ಅಂತ ಇದೆ. ತುಂಬ ಅಂದರೆ ತುಂಬ ಫೇಮಸ್ಸು ಅಂತ ಹೇಳಿ ನಮ್ಮ ಅಕ್ಷಯಣ್ಣ, ಸ್ಯಾಮ್ ಬ್ರೋ ಎಲ್ಲ ಬಂದಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ ಬ್ರೋ. ಹೇಗಿದೆ ಬ್ರೋ ಟೇಸ್ಟು? ಚೆನ್ನಾಗಿದೆಯಾ? ಸೊ ಒಂಥರ ಕಾಕ್ಟೈಲ್ ಇದು, ಒಂಥರ ಚೆನ್ನಾಗಿದೆ. ಯಾರು ಕಣ್ಣೂರಿಗೆ ಬಂದರೆ ಟ್ರೈ ಮಾಡಿ. ಸೊ ಅದ್ರ ಪಕ್ಕದಲ್ಲೇ ತುಂಬ ವರ್ಷದ ಹಿಂದೆ ಮಾಡ್ತಿದ್ರು ಇದು. ಹಾಂ, ಟಿಕೆಟ್ ಎಲ್ಲ ಮಾಡ್ತಿದ್ರು, ನೋಡಿದ್ಯಾ? ಟಿಕೆಟ್ ಎಲ್ಲ ಲಾಟ್ರಿ ಲಾಟ್ರಿ ಅದಿನ್ನ ಆಯ್ತು ಬ್ರೋ. ಇನ್ನೊಂದು ಗೊತ್ತಾ ವಿಚಾರ? ಈ ಥರ ಕೇರಳದವರು ಯಾರೋ ಟಿಕೆಟ್ ತೊಗೊಂಡು ಕರ್ನಾಟಕದವರು ಯಾರೋ ಅವ್ರಿಗೊಂದು ಕೋಟಿ ಹೊಡೆದಿತ್ತು ನೋಡಿ. ಇಲ್ಲಿ ಟಿಕೆಟ್ ಕೂಡ ಮಾರ್ತಾ ಇದ್ದಾರೆ. ಈಗ ರೀಸೆಂಟ್ಲಿ 1 ಕೋಟಿ ಬಂತು. ಕೇರಳದಲ್ಲಿ ಬಂದರೆ ಯಾರಿಗಾರು ಟಿಕೆಟ್ ಬೇಕಂದ್ರೆ ಟಿಕೆಟ್ ತಗೊಳ್ಳಿ, ಮೀನ್ಸ್ ಲಾಟ್ರಿ ಟಿಕೆಟ್. ಇಲ್ಲೆಲ್ಲ ಬಸ್ಗಳು ವಿಚಿತ್ರ ಅಲ್ಲ, ಸರಿಯಾಗಿ ಬಾರಿಸ್ತಾರೆ ಬೈ ಇವರು. ಗಲ್ಲಿ ಪಲ್ಲಿ ಬಿಡೋಲ್ಲ, ಸರಿಯಾಗಿ ಬರೆಸ್ತಾರೆ. ಏಕೆ? ಹಾಂ ಸರಿ. ಏನಪ್ಪ ಇದರಲ್ಲಿ ಅಂದರೆ ಕಡಲೆ ಬೀಜ ಮತ್ತು ದಾಳಿಂಬೆ ಹಾಕವ್ರೆ. ಸೊ ಟೇಸ್ಟ್ ವೈಸ್ ಚೆನ್ನಾಗಿದೆ, ಸಖತ್ತಾಗಿದೆ. ಕಡಲೆ ಬೀಜ ಮತ್ತು ದಾಳಿಂಬೆ, ಫುಲ್ ಕಡಲೆ ಬೀಜನೇ.